ಗೋ ಶುರು ಕರೋ. ದ ಗೌರ್ಮೆಂಟ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ನಿಮನ್ಸ್ ಹಾಸ್ಪಿಟಲಿನ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಉಳಿದ ನೌಕರರು ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವವರು ಅವರ ರೈಟಿಗಾಗಿ ಹೋರಾಟಕ್ಕೆ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ಸೆಂಟ್ರಲ್ ಲೇಬರ್ ಕಮಿಷನ್ ಈಗಾಗಲೇ 79 ಜನರಿಗೆ ಗ್ರ್ಯಾಜ್ಯುಟಿಯನ್ನು ಕೊಡಬೇಕೆಂದು ಸ್ಯಾಂಕ್ಷನ್ ಮಾಡಿದರೆ ಅದು ಟೋಟಲ್ 58 ಲಕ್ಷ ಬಾಕಿ ಇದೆ. ನಿಮನ್ಸ್ ಹಾಸ್ಪಿಟಲ್ಲು ಹೈಕೋರ್ಟಿಗೆ ಹೋಗಿದೆ. ಇದು ತಪ್ಪು. ಇದರ ಬಗ್ಗೆ ನಾವು ಹೋರಾಟವನ್ನು ಖಂಡಿತ ಮಾಡುತ್ತೇವೆ, ಪ್ರತಿಭಟನೆ ಮಾಡುತ್ತೇವೆ, ಉಪವಾಸ ಸತ್ಯಾಗ್ರಹವನ್ನು ನಿಮನ್ಸ್ ಹಾಸ್ಪಿಟಲ್ನ ಮುಂದೆಯೇ ಮಾಡುತ್ತೇವೆ. ಅದೇ ರೀತಿ ಪ್ರತಿಯೊಬ್ಬ ನೌಕರರಿಗೂ ವಾರದ ರಜೆಯನ್ನು ಕೊಡಬೇಕು ಹಾಗೂ ಅವರಿಗೆ ಓವರ್ ಟೈಮನ್ನು ಕಾನೂನಾತ್ಮಕವಾಗಿ ಕೊಡಬೇಕು. ಅದು ಅಲ್ಲದೆ ಕಾಂಟ್ರಾಕ್ಟರ್ ಔಟ್ಸೋರ್ಸಿನ ಕಾಂಟ್ರಾಕ್ಟರು ಎಂಪ್ಲಾಯಿಗಳಿಂದ 10,000 ಹಣವನ್ನು ಪಡೆದು ಕೆಲಸವನ್ನು ಕೊಡುತ್ತಿದ್ದಾರೆ. ಅದು ಅಲ್ಲದೆ ಹೌಸ್ ರೆಂಟು ಹಾಗೂ 30 ರೂಪಾಯಿ ಮೇಂಟೆನೆನ್ಸ್ ಚಾರ್ಜನ್ನು ಇದರ ಬಗ್ಗೆ ನಾವು ಲೇಬರ್ ಕಮಿಷನರಿಗೆ, ಸೆಂಟ್ರಲ್ ಲೇಬರ್ ಮಿನಿಸ್ಟ್ರಿಗೆ ಹಾಗೂ ಲೇಬರ್ ಕಮಿಷನ್ ಬೆಂಗಳೂರು ಸೆಂಟ್ರಲ್ಲಿಗೆ ಕಳಿಸಿದ್ದೇವೆ. ಕಡಿಮೆ ಅಂದರೆ 10 ಲೆಟರ್ ಕಳಿಸಿದರೂ ಕೂಡ ಲೇಬರ್ ಕಮಿಷನರು ಇದುವರೆಗೆ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಆದರೆ ಸ್ಟೇಟ್ ಲೇಬರ್ ಕಮಿಷನರು ಇದರ ಬಗ್ಗೆ ಇನ್ಕ್ವೈರಿಯನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಸೆಂಟ್ರಲ್ ಲೇಬರ್ ಕಮಿಷನರು ಭ್ರಷ್ಟಾಚಾರದ ಮೂಲವಾಗಿ ಕೆಲಸ ಮಾಡುತ್ತಿರ್ತಾರೆ ಎಂಬುದು ಕಂಡು ಬಂದಿದೆ. ಇದರ ಬಗ್ಗೆ ನಾವು ಲೋಕಾಯುಕ್ತ ಹಾಗೂ ಅಲ್ಲಿಯ ಎಲ್ಲ ಲೇಬರ್ ಕಮಿಷನರ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಗೆ ದೂರು ಖಂಡಿತವಾಗಿ ಕೊಡುತ್ತೇವೆ. ನಮ್ಮ ಹೋರಾಟ ನ್ಯಾಯಕ್ಕಾಗಿ. ನಮ್ಮ ಸದಸ್ಯರಿಂದ 10,000 ಹಾಗೂ 300 ರೂಪಾಯಿ ಹೌಸ್ ರೆಂಟು ಹಾಗೂ 30 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಯಾವ ಗುತ್ತಿಗೆದಾರರು ಕಟ್ಟು ಮಾಡಿದ್ದಾರೋ ಅವರ ಬಗ್ಗೆ ಎಕನಾಮಿಕ್ಸ್ ಅಫೆನ್ಸ್ ಡಿಪಾರ್ಟ್ಮೆಂಟಲ್ಲೂ ಹಾಗೂ ಪೊಲೀಸ್ ಕಂಪ್ಲೇಂಟನ್ನು ಲಾಜ್ ಮಾಡಿ ನಮ್ಮ ಹಣವನ್ನು ನಾವು ವಸೂಲು ಮಾಡುತ್ತೇವೆ. ಅದೇ ರೀತಿ ನಾವು ಕಂಪ್ಲೇಂಟನ್ನು ನಿಮಾನ್ಸ್ ಹಾಸ್ಪಿಟಲಿಗೂ ಮಾಡುತ್ತೇವೆ. ನಿಮಾನ್ಸ್ ಹಾಸ್ಪಿಟಲು ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿರುವುದರಿಂದ ಈ ಬಗ್ಗೆ ಕಾನೂನಾತ್ಮಕ ಕ್ರಮವನ್ನು ಅವರು ಕೈಗೊಳ್ಳಬೇಕಿತ್ತು. ಅದನ್ನು ಇದುವರೆಗೆ ಮಾಡಲಿಲ್ಲ. ನಮ್ಮ ಹೋರಾಟವು ನ್ಯಾಯಕ್ಕಾಗಿ. ಎಲ್ಲ ನಿಮಾನ್ಸ್ ಹಾಸ್ಪಿಟಲಿನ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವ ಎಲ್ಲ ನೌಕರರಿಗೂ ಒಟ್ಟಾಗಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.